ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಇವತ್ತು ವಿಶೇಷ ದಿನ ಏನಂದರೆ KH ಮುನಿಯಪ್ಪನವ್ರದ್ದು 7 ಬಾರಿ ಈ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು, ಮಂತ್ರಿಯಾಗಿದ್ದರು. ಇವತ್ತು ಅವ್ರದ್ದು ವಿಶೇಷ ದಿನ. ಇವತ್ತು 7ನೇ ತಾರೀಕು ಹುಟ್ಟುಹಬ್ಬನ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿ ಇದು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಬಡರೋಗಿಗಳಿಗೆ ಕೊಟ್ಟಿದ್ದೀರಿ. ಇವತ್ತು ವಿಶೇಷ ದಿನ ಏನಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ಕೋಲಾರ ಜಿಲ್ಲೆಗೆ KH ಮುನಿಯಪ್ಪ ಅವರ ಹುಟ್ಟುಹಬ್ಬದಕ್ಕೆ ಸ್ಪೆಷಲ್ ಏನಂದರೆ ಇವತ್ತು ನಮ್ಮ ಸಿದ್ದರಾಮಣ್ಣ ಅವರು ಮತ್ತು ಬೈರತಿ ಸುರೇಶ್ ಅಣ್ಣವರು ಮತ್ತು ನಜೀರ್ ಅಹಮದ್ ಅವರು KH ಮುನಿಯಪ್ಪನವರ ಇದರಲ್ಲಿ ಇವತ್ತು ನಮಗೆ ಮೆಡಿಕಲ್ ಕಾಲೇಜು ಕೋಲಾರ ಜಿಲ್ಲೆಗೆ ಸಿಕ್ಕಿದೆ. ಇವತ್ತು ವಿದ್ಯಾರ್ಥಿಗಳು ಬಹಳಷ್ಟು ಈ ಜಿಲ್ಲೆಯಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದಾರೆ. ಒಂದು ಡಾಕ್ಟರ್ ಆಗಬೇಕು ಅಂದ್ಬಿಟ್ಟು ಒಂದು ಮೆಡಿಕಲ್ ಕಾಲೇಜು ಮೊನ್ನೆ ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಬಂಪರ್ ಕೊಡುಗೆ ಬಜೆಟಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ರಿಂಗ್ ರೋಡು ಎಲ್ಲ ಈ ಒಂದು ಕೋಲಾರ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂದ್ಬಿಟ್ಟು ರಿಂಗ್ ರೋಡ್ ಕೂಡ ಮಾಡಿಸ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಣ್ಣವರು ಮತ್ತು ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಸಿದ್ದರಾಮಣ್ಣವರು ಈ ಜಿಲ್ಲೆಯಲ್ಲಿ ಶಾಸಕರಾಗಬೇಕಾಗಿತ್ತು. ಕಾರಣಾಂತರಗಳಿಂದ ಹೋಗಿದ್ದಕ್ಕೆ ಇನ್ನೊಬ್ಬರನ್ನ ಶಾಸಕರನ್ನ ಮಾಡಿ ನಾನು ಈ ಜಿಲ್ಲೆಗೆ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಸಿದ್ದರಾಮಣ್ಣವರು ಯೋಚನೆ ಮಾಡಿ ಇವತ್ತಿನ ದಿವಸ ನಿಜವಾಗ್ಲೂ ಕೂಡ ಮೆಡಿಕಲ್ ಕಾಲೇಜನ್ನು ಕೊಡ್ತಾ ಇದ್ದಾರೆ ಮತ್ತು ರಿಂಗ್ ರೋಡ್ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬೆಳಿಬೇಕು, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು. ಮೈಸೂರು ಯಾವ ಥರ ದೊಡ್ಡ ಥರ ರಿಂಗ್ ರೋಡ್ಗಳಾಗಿದ್ದಾವೆ ಅದೇ ಥರ ಕೋಲಾರ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಸಿದ್ದರಾಮಣ್ಣವರು. ಇವತ್ತು ಸಿದ್ದರಾಮಣ್ಣವರು MLA ಆಗಬೇಕಾಯಿತು, ಕಾರಣಾಂತರಗಳಿಂದ ಮೈಸೂರಲ್ಲಿ ಆಗಿದ್ದಾರೆ. ಈ ಒಂದು ರಿಂಗ್ ರೋಡ್ ಕೊಡೋದಕ್ಕೆ ಇವತ್ತು ಬಜೆಟ್ ಅಲ್ಲಿ 11-12 ಗಂಟೆಯಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ತುಂಬ ಹೃದಯದ ಅವ್ರಿಗೆ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಯಾಕಂತಂದ್ರೆ ಹುಟ್ಟಿದ ಹಬ್ಬ KH ಮುನಿಯಪ್ಪನವರು. ಇವತ್ತು ರಾಜಕೀಯ ಗುರುಗಳಾದಂಥ KH ಮುನಿಯಪ್ಪನ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಇನ್ನಷ್ಟು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ KH ಮುನಿಯಪ್ಪ, ಜೈ. ನಂಗೆ ಒಂದು ನಿಮಿಷ.